ನೋಡ್ರಿ, ಇದರಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಮೊದಲನೇದಾಗಿ ಜಾತಿ ಗಣತಿ ಮಾಡಲಿಕ್ಕೆ ಸಂವಿಧಾನದಲ್ಲಿ ಅವಕಾಶನೇ ಇಲ್ಲ. ಇದೇನಿದ್ರೂ ಕೂಡ ಕೇಂದ್ರ ಸರ್ಕಾರ ಮಾಡಬೇಕು ಅಂತ ಸಂವಿಧಾನದಲ್ಲಿ ಹೇಳಿರುವಂತೆ. ಇದನ್ನ ನಾವುಗಳು ಬೊಮ್ಮಾಯಿಯವರು ಸದನದಲ್ಲಿ ಪ್ರಶ್ನೆ ಮಾಡಿದಾಗ ಇವರೇನ್ ಮಾಡಿದ್ರು, ಕೋರ್ಟಲ್ಲಿ ಹೋದಾಗ ನಾವು ಕೋರ್ಟಲ್ಲೂ ಕೇಳಿದ್ರು, ನಿಮಗೇನಿದೆ, ನೀವು ಯಾಕೆ ಹೇಗೆ ಮಾಡ್ತಾ ಇದ್ದೀರಿ ಅಂದರೆ, ಇದು ಜಾತಿ ಗಣತಿ ಅಲ್ಲ, ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡುವಂಥ ಸಮಿತಿ ಮತ್ತು ಇದು ಒಂದು ಸೆನ್ಸಸ್ ಅಂತ ಹೇಳ್ಬಿಟ್ಟು ಆ ರೀತಿ. ಆವಾಗ ಒಂದ್ಸಲಿ ಕಮಿಟಿ ಮಾಡಿದ್ರು 13ರಿಂದ 18, ಅದಕ್ಕೆ 200-300 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಆ ಕಮಿಟಿಯ ವರದಿ ಏನಾಯಿತು ಗೊತ್ತಾಗಲಿಲ್ಲ. ಬಂದಿದೆ, ಅದನ್ನು ಸ್ವೀಕಾರ ಮಾಡಿದ್ರೋ ಇಲ್ವೋ ಕಾಂತರಾಜ್ ಅವ್ರ ಕಮಿಟಿ ಏನಾಯಿತು? ಇವರೇ ಆರ್ಡರ್ ಮಾಡಿ ಇವರೇ ಮಾಡಿಸಿ, ಅಲ್ಲಿಗೆ ಕಾಂತರಾಜ್ ಕಮಿಟಿ ಸತ್ಯನೋ ಸುಳ್ಳು? ಇಷ್ಟು ಹಣ ಪೋಲ್ ಮಾಡಿದ್ರಲ್ಲ ನೀವು ಸರ್ಕಾರ ಅವತ್ತರಲ್ಲಿ, ಯಾರು ಇದಕ್ಕೆ ಜವಾಬ್ದಾರ? ಯಾರು? ಎಕ್ಸ್ಚೆಕರ್ ಮನಿ, ಇದು ತೆರಿಗೆ ಹಣ. ಇದು ತೆರಿಗೆ ಹಣದಲ್ಲಿ ನೀವು ನಿಮ್ಗೆ ಇಷ್ಟ ಬಂದಂಗೆ 100 ಕೋಟಿ ರೂಪಾಯಿಗಳನ್ನ ನೀವು ಪೋಲ್ ಮಾಡ್ತೀರಿ ಅಂದರೆ ನಿಮಗೆ ಯಾರು ಇದನ್ನ ಕೊಟ್ಟವರು? ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು ಇಷ್ಟು ಹಣ ಪೋಲ್ ಮಾಡಿ? ಈಗ ನೋಡಿದ್ರೆ ಅದು 400-450 ಕೋಟಿ ರೂಪಾಯಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮಾಹಿತಿ ನನಗೆ ಅಧಿಕೃತವಾಗಿ ನನಗೆ ಗೊತ್ತಿಲ್ಲ. ಆದರೆ ಇವತ್ತು ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡುವಂಥ ಸಮಿತಿ, ಸೆನ್ಸಸ್ ಮಾಡುವಂಥ ಸಮಿತಿ, ಅಲ್ಲಿ ಕುರುಬ ಕ್ರಿಶ್ಚಿಯನ್ ಅಂತೆ, ಲಿಂಗಾಯತ್ ಕ್ರಿಶ್ಚಿಯನ್ ಅಂತೆ, ಒಕ್ಕಲಿಗ ಕ್ರಿಶ್ಚಿಯನ್ ಅಂತೆ, ಪರಿಶಿಷ್ಟ ಜಾತಿಯಲ್ಲಿ ಎಲ್ಲ ಒಂದೊಂದು ಜಾತಿ ಒಂದೊಂದು ಉಪಜಾತಿನ ಕಟ್ ಮಾಡಿ ಡಿಸೆಕ್ಷನ್ ಮಾಡಿ ಮೈಕ್ರೋಸ್ಕೋಪಲ್ಲಿ ಡಿಸೆಕ್ಷನ್ ಮಾಡುವಂಥ ಉದ್ದೇಶ ಮರ್ಮ ಏನು ನಿಮ್ದು? ಇನ್ನು ಈ ಸಮಾಜನ ಎಷ್ಟು ರೀತಿಯಲ್ಲಿ ಹೊಡಿಬೇಕು ಅಂತ ಇದ್ದೀರಿ ನೀವು ಕಾಂಗ್ರೆಸ್ನವರು? ಇಷ್ಟು ವರ್ಷಗಳು, ಇಷ್ಟು ದಶಕಗಳು ಈ ದೇಶವನ್ನು ಹೊಡೆದಿದ್ದು ಸಾಲದ? ಕರ್ನಾಟಕದಲ್ಲಿ ಇನ್ನೆಷ್ಟು ಹೊಡಿಬೇಕು ಅಂತಿದ್ದೀರಿ? ಬಸವಣ್ಣವ್ರ ಆದರ್ಶ ಅಂತೀರಿ. ಬಸವಣ್ಣವ್ರು ಹೇಳಿದಾರ ಕುರುಬ ಕ್ರಿಶ್ಚಿಯನ್ ಬರಿಯಪ್ಪ, ಕುರುಬ ಲಿಂಗಾಯತರು ಬರಿ ಅಂತ ಬಸವಣ್ಣವ್ರು ಹೇಳಿದಾರ? ಹೇಳಿ. ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದಾರ? ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ, ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮಗಳಿಗೆ 3 ವರ್ಷದಿಂದ ಎಲ್ಲ ನಿಗಮಗಳಿಗೆ ಕೋತ ಪ್ರತಿ ವರ್ಷ ಕಡಿಮೆ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಅವರಿಗೆ ಅನುದಾನ ಹಂಚಿಕೆ ಮಾಡೋದ್ರಲ್ಲಿ. ಮತ್ತೆ ಎಲ್ಲ ನಿಗಮಗಳಲ್ಲಿ ಕೂಡ ಭ್ರಷ್ಟಾಚಾರ ಕೂಡಿ ಕೊನೆಗೆ ತನಿಖೆಗಳಾಗಿ ಇಡಿಗೆ ಹೋಗಿ CBIಗೆ ಹೋಗಿ, ಇದು ಒಂದು ಕಡೆ. ಹೀಗೆ SCP TSP ಹಣ ಅವರಿಗೆ ನಿಗದಿ ಮಾಡೋದು. ಆ ಹಣದಲ್ಲಿ ಸುಮಾರು 15,000 ಕೋಟಿ, ಇದು 3ನೇ ವರ್ಷ. ಪ್ರತಿ ವರ್ಷ ಕೂಡ ಬಿಟ್ವೀನ್ 14,000 ಮತ್ತು 15,000 ಕೋಟಿ ಪ್ರತಿ ವರ್ಷ ಅವರಿಗೆ ಅಭಿವೃದ್ಧಿಗೆ ಅಂತ ಮೀಸಲಿಟ್ಟಿದ್ದಂಥ ಹಣವನ್ನು ನೀವು ತಕೊಂಡು ಗ್ಯಾರಂಟಿ ಕೊಡ್ತಾ ಇದ್ದೀರಿ, ಬಸ್ಸಿಗೆ ಕೊಡ್ತಾ ಇದ್ದೀರಿ, ಗೃಹಲಕ್ಷ್ಮಿ ಕೊಡ್ತಾ ಇದ್ದೀರಿ. ಇದು ನೀವು ಅವ್ರಿಗೆ ಮಾಡ್ತಾ ಇರೋ ಮಹಾ ದ್ರೋಹ ಅನ್ಸಲ್ವ ನಿಮಗೆ? ಅವ್ರಿಗೆ ಅವರ ಅಭಿವೃದ್ಧಿ, ಆ ಸಮುದಾಯದ ಅಭಿವೃದ್ಧಿ ಮಾಡೋ ಹಣದಲ್ಲಿ ನೀವು ಅವ್ರಿಗೆ ವೈಯಕ್ತಿಕವಾಗಿ ನೀವು ಘೋಷಣೆ ಮಾಡಿದಂಥ ಗ್ಯಾರಂಟಿ ಯೋಜನೆಗಳಿಗೆ ಹಣ ಕೊಡ್ತಾ ಇದ್ದೀರಲ್ಲ, ಅದು ನೀವು ಹೇಳಿದ್ರಾ ಪ್ರಣಾಳಿಕೆಯಲ್ಲಿ? ನಾವು SCP TSPಯಲ್ಲಿ ನಿಮಗೆ ಅಭಿವೃದ್ಧಿಗೆ ಇಟ್ಟಂಥ ಹಣದಲ್ಲೇನೆ ನಾವು ನಿಮಗೆ ಈ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರೆ ನಾವು ನಿಮ್ಮ ತಕರಾರು ಮಾಡೋದಿಲ್ಲ. ನೀವು ಹೇಳಿಲ್ಲ. ಮತ್ತು ಮಾತಾಡಿದ್ರೆ ಎಲ್ಲ ನಮ್ಮ ಆರ್ಥಿಕ ವ್ಯವಸ್ಥೆ ಭಾಳ ಚೆನ್ನಾಗಿದೆ ಅಂತ ಹೇಳ್ತೀವಿ. ಈ ಕಡೆ ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿ ಶೂನ್ಯ ರಾಜ್ಯ ಆಗಿದೆ. ಸುಮ್ಮನೆ ಘೋಷಣೆ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಈ ರಾಜ್ಯದಲ್ಲಿ. ಎಲ್ಲಾದರೂ ಹೋಗಿ ಅಧಿಕಾರಿಗಳನ್ನ ಕೇಳಿ,
ಅವ್ರಿಗೊಂದು ಪೋಸ್ಟಿಂಗ್ ತಗೊಳಕ್ಕೆ ಅವರು ಆ ಒಂದು ಪೋಸ್ಟಿಗೆ ಬರೋದಕ್ಕೆ ಕೂಡ ಅಷ್ಟು ಓದಿ ಎಕ್ಸಾಮ್ಸ್ ತಗೊಂಡು ಅವ್ರಿಗೇನು ಪೋಸ್ಟ್ ಸಿಕ್ಕಿತ್ತಲ್ಲ ಇನಿಷಿಯಲಿ, ಅವಾಗೂ ಕೂಡ ಅವ್ರಿಗೆ ಅಷ್ಟು ಕಷ್ಟ ಆಗಿಲ್ಲ. ಇವತ್ತೊಂದು ಪೋಸ್ಟಿಂಗ್ ತಗೊಳಕ್ಕೆ, ಒಂದು ಜಾಗದಿಂದ ಇನ್ನೊಂದು ಜಾಗ ಟ್ರಾನ್ಸ್ಫರ್ ಆಗಲಿಕ್ಕೆ 7 ಕೆರೆ ನೀರು ಕುಡಿಸ್ತಾ ಇದ್ದಾರೆ ಇಲ್ಲಿನ ಜನಪ್ರತಿನಿಧಿಗಳು, ಕಾಂಗ್ರೆಸ್ನ ಜನಪ್ರತಿನಿಧಿಗಳು. ಈ ಸರ್ಕಾರ ಯಾವ ಇಲಾಖೆ ಅಂತಲ್ಲ, ಎಲ್ಲ ಇಲಾಖೆಗಳು. ಅವ್ರು ಹೇಳ್ತಾರಲ್ಲ, ಸರ್ವವ್ಯಾಪಿ ಸರ್ವಸ್ಪರ್ಶಿ ಭ್ರಷ್ಟಾಚಾರ ಇದೆ ಈ ರಾಜ್ಯದಲ್ಲಿ. ಅವ್ರು ಮುಟ್ದಿರ ಇರುವಂಥ ಎಲೆ ಇಲ್ಲ, ಮುಟ್ದಿರ ಇರೋ ಇಲಾಖೆ ಇಲ್ಲ, ಮುಟ್ದಿರ ಇರುವಂಥ ಅಧಿಕಾರಿ ಇಲ್ಲ. ಇದೇ ಇವರ ಸರ್ವವ್ಯಾಪಿ ಸರ್ವ ಸ್ಪರ್ಶಿ ಭ್ರಷ್ಟಾಚಾರದಿಂದ ಕೂಡಿರ್ತಕ್ಕಂಥ ಆಡಳಿತ ಈ ಸರ್ಕಾರದ, ಕಾಂಗ್ರೆಸ್ ಸರ್ಕಾರ.